ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ಈಗ ಇಂಥ ಗಾಡಿಗಳಿಗೆ ಇಂಥ ಲೋಡೆ ಹೊಡಿಬೇಕು. ಯಾಕಂದ್ರೆ ಮಾರ್ಕೆಟ್ ಮಾಲ್ ಬಜಾರ್ ಮಾಲ್ ಏನಾದ್ರು ಹೊಡೆದೇವು ಅಂದ್ರೆ ಈ ಗಾಡಿಯಲ್ಲಿ ಟೈಮ್ ಹೋಗೋದು ಸಮಸ್ಯೆ ಆಗಿಬಿಡ್ತವೆ. ಇಂಥ ಗಾಡಿಗಳಿಗೆ ಇಂಥ ಲೋಡೆ ಹೊಡಿಬೇಕು. ಬಾಡಿಗೆಗೆ ಚೆನ್ನಾಗಿರುತ್ತೆ ಮತ್ತೆ ಟ್ರಿಪ್ ಬೇಗ ಆಗುತ್ತೆ. ಮಾಲ್ ಹಾಕಿದ ಅಲ್ಲಿ ಬೆಂಡ್ ಆಗಿದೆ ನೋಡಿ, ಬೆಂಡ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಲೋಡು ಹಂಗೆ ಇದೆ. 6257 ಪೈಪ್ ಇದಾವೆ ಆ ಥರದ್ದು. 6257 ಡೀಸೆಲ್ ಆಗೋದು ಬಂದ್ ಪೈಪ್ 8,098 ರೇಟ್ ಇದೆ ನೋಡಿ. ಬಟ್ ಇದು ಕೊಟ್ಟಲಿಲ್ಲ ಅವರು. ಕೊಟ್ಟಿದ್ದಾರೆ, ಡೆನ್ಸಿಟಿ ಕೊಟ್ಟಿದ್ದಾರೆ 830. ಅದು 824 ಮೇಲೆ ಇರಬೇಕು. ಕರೆಕ್ಟಾಗಿ ಜಾಸ್ತಿನೇ ಇಟ್ಟಿಲ್ಲ, ಒಂದು 6-7 ಪಾಯಿಂಟ್ ಜಾಸ್ತಿನೇ ಇದೆ ಅಷ್ಟೇ ಡೆನ್ಸಿಟಿ. ವಾಪಸ್ 13,500 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡೆ. ಅಲ್ಲಿ ಹಾಕ್ಸಿದ್ದು ಬಾಂಬೆ ಪಾಸ್ ಆಗೋ ಮುಂಚೆ ಹಾಕ್ಸಿದ್ದು ಡೀಸೆಲ್. ಅದಾದ್ಮೇಲೆ ಇದೇ 13,500 ಹಾಕ್ಸಿದ್ದೆ. ಬಿಲ್ ದೇವು ಭೈ ಅಭಿ ಸೇಟ್ ಪೈಸಾ ಡಾಲೆಗಾ ಅಭಿ. MH46 BU 7346 BU 7346 BU 7346 7346. ನೈಟೆಲ್ಲ ಡ್ರೈವಿಂಗ್ ಮಾಡಿದ್ದ ಅನಿಲ್, ಹಾಗೆ ಮಲ್ಕೊಂಡಿದ್ದವ. ಹಾಗೆ ನಾನು ಬೆಳಗಿನ ಜಾವ ಗಾಡಿ ತೆಗೆದು ಡೀಸೆಲ್ ಹಾಕಿಸಿ ಗಾಡಿ ತೆಗೆದಿದ್ದೆ ಆ್ಯಕ್ಚುಲಿ. ಯಾಕಂದರೆ ನಾನು 5-5:15 ಗಾಡಿ ಸೈಡ್ ಹಾಕಿದ್ದೆ, ಡೀಸೆಲ್ ಹಾಕ್ಸುವ ಬೆಳಗ್ಗೆ 7 ಗಂಟೆ ಆಗೋ ತನಕ, ಆಮೇಲೆ ಡೀಸೆಲ್ ಹಾಕ್ಸುವ ಅಂತ. ಅಷ್ಟೊತ್ತಿಗೆ ಅನಿಲ ಮಲ್ಕೊಂಡೇ ಇದ್ದ. ನಾನು ಒಂದು 2-3 ಸಲ ಚಹಾ ಕುಡ್ಕೊಂಡು ಬಂದೆ. ನನಗೆ ಏನಾದರೂ ಸ್ವಲ್ಪ ಏನೋ ಅನಿಸಿದ್ರು ನಾನು ಗಡಿ ಹೋಟೆಲ್ಗೆ ಹೋಗ್ತೀನಿ. ಅಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಅವ್ರಿಗೆ ಬಿಸ್ನೆಸ್ ಮಾಡಿದರೆ ಏನೋ ನನಗೆ ಒಂದು ಎನರ್ಜಿ ಥರ, ಒಂದು ಚಹಾ ಕುಡ್ದಿದ್ದೀನೋ, ಅದನ್ನು ಏನೋ ತಿಂದಿದ್ದೇನೋ ಅಂತ ಅನಿಸುತ್ತೆ. ಅನಿಲ್ ಇದ್ದಿದ್ರೆ ಒಟ್ಟಿಗೆ ಹೋಗ್ತಿದ್ದು. ಅನಿಲ್ ಕೇಳಿದೆ ನಾನು ಬರ್ತೀಯ ಅಂತ. ಇಲ್ಲ, ನೀನು ಹೋಗಿ ಬಾ, ಚಹಾ ಕುಡಿದು ಬಾ, ನಾನು ಮಲ್ಕೋತೀನಿ ಅಂದ. ಓಕೆ ಮಲ್ಕೊಳ್ಳಿ ಅಂತ ನಾನು ಚಾಗಿ ಕುಡಿದು ಡೀಸೆಲ್ ಹಾಕಿ ಹೊರಟೆ. ಇನ್ನು ಮುಂದೆ ಹೋಗ್ತಾ ಈಗ ಇದೊಂದು 300 ಕಿಲೋಮೀಟ್ರ್ ಹೋಗುತ್ತೆ. ಹೇಗೆ ಅಂದರೆ 135 ಲೀಟ್ರಲ್ಲಿ 100 ಲೀಟ್ರಿಗೆ 300 ಕಿಲೋಮೀಟ್ರ್ ಕೊಡು. ಕಂಡೀಷನಲ್ಲಿ ಇರೋ ಗಾಡಿಗಳು ಯಾವ ಥರ ಓಡ್ತಾವೆ ನೋಡಿ, ಹೋಗ್ತಾ ಇದ್ದಲ್ಲ ಅದು ಫೋರ್ಸ್ ಮಾಡಿ ಅಷ್ಟು ಕಂಡೀಷನ್ ಇರುತ್ತೆ ಗಾಡಿ. ಕ್ಲೈಮೇಟ್ ಈಗ ರೋಡ್ ಎಷ್ಟೇ ಘಾಟಿ ರೋಡ್ ಇದ್ರು ಒಂದು ಬೆಳಗಿನ ಜಾವ ಈ ಕಾಡು ಗುಡ್ಡಗಳನ್ನ ನೋಡ್ಕೊಂಡು ಹೋಗುವಂತ ಕಳಿಸ್ತದೆ ರೋಡು. ಕೆಲ್ಸಕ್ಕೆ ಇಷ್ಟಪಡಲ್ಲ. ಬೇರೆ ಬಿಸಿಲು ಆಯ್ತು ಅಂದ್ರೆ ಈ ರೋಡಲ್ಲಿ ಹೋಗಕ್ಕಾಗಲ್ಲ, ಅಷ್ಟು ಬಿಸಿ ಇರ್ತದೆ ರೋಡ್. ಈ ಕಡೆ ಸ್ವಲ್ಪ ಮಳೆ ವಾತಾವರಣ ಸಹ ಇದೆ. ಅಲ್ಲಿ ಎಷ್ಟು ಟೋಲ್ ಗೇಟ್ ಇದಾವೋ ಅವೆಲ್ಲ ಟೋಲ್ ಬಂದಾಗಿದೆ, ಫೆಸಿಲಿಟಿ ಬಂದಾಗಿದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅಲ್ಲ. ಅಲ್ಲಿ ಗಾರ್ಮೆಂಟಿಗೆ ಇದಕ್ಕೆ ಸಂಬಂಧನೇ ಇಲ್ಲ ಆ ರೋಡು. ಈಗ ಮನೆ ಇರೋ ಕಾರಣ ಅಲ್ಲಿ ರೋಡ್ ಒದ್ದೆ ಆಗುವಷ್ಟು ಮಲಗಿದ್ದೀವಿ ಅಷ್ಟೇ. ಅದೇ ಒಳ್ಳೇದು. ಜಾಸ್ತಿ ಬಂದರೆ ಗಾಡಿ ರನ್ ಮಾಡಕ್ಕೆ ಫುಲ್ಲು ಇದು ಆಗಿಬಿಡುತ್ತೆ. ನೀರು ಕರೆಕ್ಟಾಗಿ ವೈಪರ್ ಕೆಲಸ ಮಾಡಲ್ಲ, ಅದೊಂದು ಸ್ವಲ್ಪ ಕಿರಿಕಿರಿ ಕೊಟ್ಬಿಡುತ್ತೆ ಮಳೆ ಟೈಮಲ್ಲಿ. ಯಾವ ಥರ ನೋಡಿ, ಸ್ವಲ್ಪ ಇಲ್ಲಿ ಹಸಿ ಎಲ್ಲ ಬಿಟ್ಟಿರುತ್ತೆ, ಕ್ಲೀನ್ ಮಾಡಲ್ಲ. ಹೊಸ ವೈಪರ್ ಹಾಕೋ ಮತ್ತೆ ಗ್ಲಾಸ್ ಚೇಂಜ್ ಮಾಡ್ಲಿಕ್ಕಿದೆ. ಈ ಗ್ಲಾಸ್ ಅವಾಗ ಲಾಸ್ಟ್ ಟೈಮ್ ಹೇಳಿದ್ರು, ಮತ್ತೆ ಗಾಡಿ ಗ್ಲಾಸ್ ಚೇಂಜ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತೇಳಿ ಹಂಗೆ ರನ್ನಿಂಗ್ ಆಯಿತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗ್ಲಾಸ್ ಚೇಂಜ್ ಮಾಡಿಸ್ತಾರೆ. ಅದು ಸಹ ಮೇನ್ ವರ್ಕ್ ಅದೇ ಅಲ್ವಾ, ಗ್ಲಾಸ್ ಇದು ಮೇನ್ ವರ್ಕ್ ಆಗುತ್ತೆ. ಘಾಟಿ ರೋಡ್ಗಳಲ್ಲಿ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂದರೆ ಡ್ರೈವರ್ಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಯಾಕೆ ಅಂದರೆ ಡೌನಲ್ಲಲ್ಲಿ ಸ್ಟ್ರೇಟ್ ರೋಡಲ್ಲಿ ಏನು ಅನಿಸೋದಿಲ್ಲ. ಕೆಲವು ಅಪ್ಗಳು ಚಡವುಗಳು ಹತ್ತಿಸಿ ಎಷ್ಟು ಹತ್ತಿಸ್ತೀವಿ ಅಂತ ಹೇಳಿ ನಮಗೆ ಗೊತ್ತಿರೋಲ್ಲ. ಅಷ್ಟು
ಎಷ್ಟು ಅಪ್ಸ್ಗಳ ದಿಬ್ಬಗಳನ್ನ ಹಚ್ತಾ ಇರ್ತೀವಿ. ಆ ಥರ ಮೈ ಕೈ ಎಲ್ಲ ಸ್ಟ್ರೆಸ್ ಆಗುತ್ತೆ. ಒಂದು ಯಾವುದಾದ್ರೂ ಒಂದು ಗುಡ್ಡ ಬಂತಂದರೆ ಅದನ್ನು ಹತ್ತಿಸಿ ನಮ್ಮ ಎನರ್ಜಿ ಅಲ್ಲೇ ಡೌನ್ ಆಗೋದು. ನಾನು ಈ ರೋಡಲ್ಲಿ ಗೋವಾ ರೋಡಲ್ಲಿ ನಾನು ಹೋಗೋದೇ ಭಾರಿ, ನಾನು ನೋಡ್ಕೊಂಡು ಹೋಗೋದು ಅಂತೇಳಿ ನಾನು ಅನಿಲಿಗೆ ಗಾಡಿ ಕೊಡೋಕೆ ಹೋಗಲಿಲ್ಲ. ಅವನೇ ಹೇಳಿದೆ, ಯಾಕೆ ಅವನಿಗೂ ಹೊಸತ್ತು, ನನಗೆ ಈ ಗೋವಾ ರೂಟ್ ಹೊಸತ್ತು, ಇನ್ನು ಅವನಿಗೂ ಹೊಸತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಾಂಬೆಯಿಂದ ಗೋವಾಕ್ಕೆ ಬರೋದು ಈ ರೂಟೇ ಬೇರೆ ಆಗುತ್ತೆ. ನಾವು ಮಂಗಳೂರಿಂದ ಎಲ್ಲಿಗೆ ಹೋಗ್ಬೋದು, ಅದು ಲೆಕ್ಕಕ್ಕೆ ಬರಲ್ಲ. ಈ ಬಾಂಬೆಯಿಂದ ರಿಟರ್ನ್ ಬರುವಾಗ ಗೋವಾಕ್ಕೆ ಫುಲ್ ಘಾಟಿ ರೋಡು. ನೋಡಿ ಬಾಂಬೆಗೆ ಹೋಗ್ತಾ ಇದ್ದೇವೆ ಎಲ್ಲ. ಈ ಸಿಟಿ ಬಾಂಬೆ ಸಿಟಿ ಅಂಡರ್ ಪಾಸ್ ಚಾ ಕುಡಿದು ಅಂತ ನಿಲ್ಲಿಸಿದ್ದೀವಿ. ಅಂದ್ರೆ ಟೈರ್ ಚೆಕ್ ಮಾಡಬೇಕು. ಅಲ್ಲ ಅಲ್ಲ ನೋಡಿ ಬಾಂಬೆ ಸಿಟಿ ಪಾಸ್ ಮಾಡ್ತಾ ಇದ್ದೀವಿ. ಜಾಮ್ ಇದೆ. ನಾವು ಈ ಜಾಮ್ನ ಏನೂ ಮಾಡೋಕ್ಕಾಗಲ್ಲ, ಪಾಸ್ ಮಾಡಲೇಬೇಕು ಜಾಮ್ನ. ಇಲ್ಲ ಅಂದ್ರೆ ನಾವು ಅಲ್ಲೇ ಹಿಂದೆ ಸ್ಟಕ್ ಆಗಿಬಿಡ್ತೀವಿ ಬಾಂಬೆ ಹಿಂದೆ. ಚಡವಲ್ಲಿ ಹೋಗ್ತಾ ಇದೆ ಈಗ ತಾಡಲ್ಲಿ ಹೋಗ್ತಾ ಇದ್ದೇವೆ ನಾವು. ರೇಂಜ್ ಇದೆ ತಾಡಲ್ಲಿ ಹೋಗೋಕ್ಕೆ. ಸಡನ್ಲಿ ರೇಂಜ್ ಕಟ್ ಆಗುತ್ತೆ, ಕಟ್ ಮಾಡಿದ್ರೆ ಅವ್ರು ಮತ್ತೆ ರೇಂಜ್ 1ರಿಂದ ಬರ್ಬೇಕು ವಾಪಸ್. ಚಡಗಳಲ್ಲಿ ಈ 2 ಮೂವ್ ಆಗಕ್ಕೂ ಡ್ರೈವ್ ಮಾಡಬಾರ್ದು, ಆ ಎಕ್ಸಿಲೇಟರ್ ಯೂಸ್ ಮಾಡಬಾರ್ದು. ಸೆಕೆಂಡ್ರಲ್ಲಿ ಇಪ್ಪತ್ತಲ್ಲಿ ಲೆಸ್ ಸಂಖ್ಯೆಯಲ್ಲಿ ಹಾಕಿ ಗಾಡಿ ಸಮ ಸಂಖ್ಯೆ ಆದ್ರೆ ಗಾಡಿ ಮೂವ್ ಆಗಲ್ಲ. ಮೇಲಿದೆಲ್ಲ ಬೆಸ ಸಂಖ್ಯೆ ಸಮಸ್ಯೆ ಆಗಿದೆ. ಬರೋರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ. ಹೋಗೋರೇನೋ ಸ್ವಲ್ಪ ಮೂವ್ ಆಗ್ತಾ ಇದೆ ಗಾಡಿಗಳು. ಡಬಲ್ ಡೆಕ್ ಬಸ್ ಒಂದು ನೋಡ್ಲಿಕ್ಕೆ ಸಿಕ್ತು. ಡಬಲ್ ಡೆಕ್ಕರ್ ಬಸ್ ನೋಡ್ಲಿಕ್ಕೆ ಸಿಕ್ತು. ಮೇನ್ ಬಾಂಬೆ ಯೂಟರ್ನ್ ನೋಡಿ ಎಸ್ ಬ್ರಿಡ್ಜ್ ಯೂಟರ್ನ್ ನೋಡೋದು ಒಂದು ನಾಸಿಕ್ ರೋಡ್ ಬರುತ್ತೆ. ಅಲ್ಲಿ ಯೂಟರ್ನ್ ನೋಡಿದ್ರೆ ಹೋದ್ರೆ ಮಧ್ಯ ರೋಡ್ ನೋಡಿ. ಬಿಲ್ಡಿಂಗ್ ಗಳ ಹೇಗೆ ಅಂತ ಗೊತ್ತಾಗ್ತದೆ. ಮಿನಿ ಬಾಂಬೆ ಅಲ್ಲ, ದೊಡ್ಡ ಬಾಂಬೆ. ದೊಡ್ಡ ಬಾಂಬೆ ಎನಿ ಜಾಮ್ ಮಾರ. ಅದ್ರಲ್ಲಿ ಒಂದ್ಸಲ ಡೆಕ್ಕನ್ ಬಸ್ಸಲ್ಲಿ ಹತ್ತು ಹೋಗ್ಬೋದು, ಯಾರ್ಯಾರು ಬಂದು ಹತ್ತು ಹೋಗ್ಬೋದು ಅಲ್ಲ. ಮಠಕ್ಕೆ ಮಠಕ್ಕೆ ನಮ್ಮ ಕಡೆ ಆ ಸೌಲಭ್ಯ ಎಲ್ಲ ಇಲ್ಲ. ಆಯ್ತಾ, ಕ್ಯಾಮ್ರಾ ಕೈ ಗ್ರಿಪ್ ತಪ್ಪುತ್ತೆ, ಅದಕ್ಕೆ ಆಗತ್ತೆ. ಅಲ್ಲಿ ನೋಡೋದು ರನ್ನಿಂಗ್ ಫುಲ್ ಜಾಮ್ ಐತ್ಲಿ ಕೆಳಗೆಲ್ಲ, ಹೊರಡೋದು ಜಾಮ್ ಇದೆ. ಅಲ್ಲಿ ನಾವು ಹೋಗಲ್ಲ ಪುಣ್ಯ, ಬೆಂಗಳೂರಲ್ಲಿ ಪಾಸ್ ಆಗ್ಬಿಡ್ತದೆ, ಅದು ಜಾಮ್ ಆಯ್ತು.
ಅಲ್ಲ ಮಾರ ಈ ತರ ಜಾಮ್ ಡೈಲಿ ಆಗುತ್ತಲ್ಲ ಇಲ್ಲಿ. ಸೊಲ್ಯೂಷನ್ ಅದೇ, ರೋಡ್ ಕೆಲಸ ಆಗ್ತಾ ಇದೆ, ಅದು ಆಗೋ ಒಳಗೆ ಇವೆಲ್ಲ ಸೊಲ್ಯೂಷನ್. ಬಾಂಬೆ ಪಾಸ್ ಮಾಡಕ್ಕೆ ಏನ್ ಟೆನ್ಷನ್ ಇರಲ್ಲ, ಇನ್ನೊಂದು 5 ವರ್ಷ ಬಿಟ್ಟು ಆರಾಮಾಗಿ ಪಾಸ್ ಆಗ್ತದೆ. ಇವೆಲ್ಲ ನೈಟ್ ಪಾಸ್ ಆಗೋದು ಆಕ್ಚುಲಿ. ಡೇ ಅಲ್ಲಿ ಈ ಕಡೆ ಏನು ಮೇನ್ ಮುಂಬೈ ಇದು ಯಾವಾಗ ನೋ ಎಂಟ್ರಿ ಓಪನ್ ಆಗುತ್ತೋ ಅವಾಗ ಇದನ್ನು ನೋ ಎಂಟ್ರಿ ಮಾಡ್ತಾರೆ. ಯಾಕಂದ್ರೆ ಅಲ್ಲಿನ ಜನ ಈ ಕಡೆ ಬರೋ ಸಾಧ್ಯತೆ ಆಗ್ತದೆ, ಜಾಮ್ ಆಗುತ್ತೆ. ಅವಾಗ ಉಳಿದ ಟೈಮ್ ಎಲ್ಲ ಫ್ರೀ ಬಿಡ್ತಾರೆ, ಯಾವುದೇ ವೆಹಿಕಲ್ ಬೇಕಾದ್ರೂ ಹೋಗ್ಬೋದು. ಬರುವಾಗ ಒಂದೇ ರೋಡ್ ಮೇಲೆ ಬರ್ತೇವೆ ಬಾಂಬೆ ಸಿಟಿ ದಾಟ್ಸೋಕ್ಕೆ. ಐರೋಳಿಯಿಂದ ಬ್ರಿಡ್ಜ್ ಕೆಳಗೆ ಹೊಡೆದು ಅಲ್ಲಿಂದ ಬೈಪಾಸಿಂದ ರೌಂಡ್ ಹಾಕಿ ಹೋಗ್ತೀವಿ ಮುಂಬೈದು. ಹೋಗುವಾಗ ಈ ಇಂಡಸ್ಟ್ರಿಯಲ್ ಏರಿಯಾ ರೌಂಡ್ ಹಾಕಿ ಹೋಗಬೇಕು, ಸ್ಟ್ರೇಟ್ ರೋಡ್ ಬಿಡೋದಿಲ್ಲ ಮುಂದೆ. ಈಗೇನೋ ಬ್ರಿಡ್ಜ್ ಬಾಂಬೆ ಪಾಸ್ ಆಗ್ತದೆ. ಅಲ್ಲೊಂದು ಪಾರ್ಚೆ ಕಾರ್ ಹೋಯ್ತು, ಬ್ಯಾಟ್ರಿ ಗಾಡಿ. ಈಗೆಲ್ಲ ಲಕ್ಸುರಿ ಬ್ಯಾಟ್ರಿ ಗಾಡಿ ಆಗ್ತಾ ಇದಾವೆ, ಯಾಕಂದ್ರೆ ಬ್ಯಾಟ್ರಿ ಗಾಡಿಯಲ್ಲಿ ಲಕ್ಸುರಿ ಫೀಲ್ ಒಳ್ಳೆ ತಗೊಳ್ಬೋದು. ಬನ್ನಿ ವಾಪಸ್ ಜಾಮ್ ಅಲ್ಲಿ. ಇದು ಆಕ್ಚುಲಿ ಈಗ ಪನ್ವೇಲ್ಗೆ ಹೋಗ್ತಾ ಇದೀವಿ. ಓನರ್ ಯಾರು ಟೈರ್ ತೆಗೆದಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಆ ಟೈರ್ ಹಾಕೊಂಡು ಮತ್ತೆ ಅಲ್ಲಿಂದ ಡೈರೆಕ್ಟ್ ಗೋವಾ ಲೈನ್ ಅಂದ್ರೆ ಪನ್ವೇಲ್ ರಿಂಗ್ ರೋಡ್ಗೆ ಹೋಗಿ ಅಲ್ಲಿಂದ ಕೋಲ್ನಾಡ್ ರೋಡ್, ಅದೇ ರೈಲ್ವೆ ಸ್ಟೇಷನ್ ಇದೆ ಅಲ್ವಾ, ಅದೇ ರೋಡು. ಅಲ್ಲಿಂದ ಮುಂದೆ ಗೋವಾ ರೂಟ್ ಬೇರೆ ಇದೆ ಆಕ್ಚುಲಿ, ಹಂಗೆ ಗೋವಾ ರೂಟ್ ಹೋಗ್ತೀವಿ. ಅಲ್ಲಿಂದ ಈ ಸಿಟಿ ದಾಟೋದಕ್ಕೆ ಸ್ವಲ್ಪ ಕೆಲಸ ಐತೆ. ಸಿಟಿ ದಾಟೋದಾಗ ವಿಡಿಯೋ ಮಾಡಕ್ಕಾಗಲ್ಲ. ಒಬ್ರೇ ಇದ್ದಾಗಲೇ ಯಾಕೆ ಇಂಥದ್ದು ವಿಡಿಯೋ ಸಿಗಲ್ಲ ಅಂದ್ರೆ, ವಿಡಿಯೋ ಯಾಕೆ ಸಿಗಲ್ಲ ಅಂದ್ರೆ ಒಬ್ರೇ ಇದ್ದಾಗಲೇ ಹಿಂಗೆಲ್ಲ ಮಾಡ್ಕೋಕ್ ಆಗಲ್ಲ, ಅಲ್ಲೆಲ್ಲ ಇಡುದು ಮೊಬೈಲ್, ಹಂಗಾಗಲ್ಲ. ಅದಕ್ಕೆ ಈ ಜಾಮ್ಗಳೆಲ್ಲ ನಾವು ಮೊಬೈಲ್ ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಕಾರಣ ಇಷ್ಟೇ, ಇದೇ ವಿಷಯಕ್ಕೆ. ಬಾರಿ ಅರ್ಜೆಂಟಪ್ಪ, ಜಾಗ ಸಿಕ್ಕಿದಂತ ಆರಿದವನು ಗಾಡಿಗಳು. ತಲೆ ಕ್ವಾಲಿಟಿ ಹಾಕೋ ಸಾದಾಗಿ ಹೋಗ್ಬೇಕಂತೆ. ನೋಡಿ, ಒಂದು 2 ಟೈರ್ ಹೇಳ್ಸಿದಾರೆ ಓನರ್, ಹೊಸ ಟೈರ್. ಇಳಿಸಿ ಆ ಕಾರ್ನವ ಯಾರು? ಈ ಕಾರ್ನ ಒಬ್ಬ ನಿಲ್ಸ್ಬಿಟ್ಟಿದ್ದಾನ, ಟೈರ್ ಹಾಕಿದ್ದೀವಿ ನೋಡಿ. ಲಾಸ್ಟ್ ಟೈಮ್ ಇಲ್ಲ 4 ಟೈರ್ ಹಾಕ್ಸಿದ್ವಿ, ಈಗ 2 ಟೈರ್ ತೆಗೆದು ಈ ಟೈರ್ 2 ಹೊಸ ಟೈರ್ ಹಾಕಿದ್ದೀವಿ ನೋಡಿ. ನಟ್ ಬೋಲ್ಟ್ ಏನು ಯೂಸ್ ಆಗಿಲ್ಲ. ಒಳ್ಳೆ ಸ್ಟೆಪ್ನಿ ಕೊಟ್ಟಿದ್ದಾರೆ. 10,150 ತಗಕ್ಕೆ ಹಾಕಿದ್ದಾರೆ. ಓಕೆ.